ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗಿದೆ. ಬಳ್ಳಾರಿ ಡಿಸಿ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡಿದರು. ಶಾಸಕ ಭರತ್ ರೆಡ್ಡಿ ನೇತೃತ್ವದಲ್ಲಿ ಮೇಣದ ಬತ್ತಿಯನ್ನು ಬೆಳಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಬಲಿಯಾದ ಹಿಂದೂಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಮೊಂಬತ್ತಿಯನ್ನು ಬೆಳಗಲಾಯಿತು. ರಾಯಲ್ ವೃತ್ತದಿಂದ ಮೇಣದ ಬತ್ತಿ ಹಿಡಿದು ಮೆರವಣಿಗೆಯನ್ನು ಕೈಗೊಂಡರು. ಹತ್ಯೆ ಆಗಿರುವಂಥ ಘಟನೆ ಅತ್ಯಂತ ದುರದೃಷ್ಟಕರ ಅಂತೇಳಿ ಬಳ್ಳಾರಿ ನಗರದ ಶಾಸಕ ನಾರಾ ಭರತ್ ರೆಡ್ಡಿ ಒಂದು ಕಡೆಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದರು. ಏನು ಈ ಜಮ್ಮು ಕಾಶ್ಮೀರಲ್ಲಿ ನಮ್ಮ ಹಿಂದೂಸ್ತಾನ್ ಏನು ಯಾರು ನಮ್ಮ ಭಾರತೀಯರ ಮೇಲೆ ಏನು ಉಗ್ರರು ದಾಳಿಯನ್ನು ನಡೆಸಿದ್ದಾರೆ, ಅಮಾಯಕರು ಪಾಪ ಏನು ಗೊತ್ತಿಲ್ಲದವ್ರಿಗೆ ಏನೋ ಅಮಾಯಕರನ್ನ ಏನು ಟೂರಿಸ್ಟ್ಗಳನ್ನ ಹೊಸದಾಗಿ ಮದುವೆ ಆದವ್ರನ್ನ ಹೊಸದಾಗ ಏನೋ ನಮ್ಮ ಜೀವನ ಕಟ್ಕೋಬೇಕಂತೇಳಿ ಒಂದು ಸುಂದರವಾದಂಥ ಜೀವನ ಕಟ್ಕೋಬೇಕಂತೇಳಿ ಏನೋ ಎಲ್ಲರೂ ಒಂದು ಒಳ್ಳೆಯ ಕುಟುಂಬವನ್ನು ಮಾಡ್ಕೋಬೇಕಂತೇಳಿ ಅಂಥ ಮುಗ್ಧರನ್ನು ಇವತ್ತೇನು ಆತಂಕವಾದಿಗಳು ಕೊಂದಿದ್ದಾರೆ ಅಂಥವ್ರಿಗೆ ಕಠಿಣ ಅಂದರೆ ಕಠಿಣ ಶಿಕ್ಷೆ. ಇನ್ನು ಜೀವನದಲ್ಲಿ ಯಾರೇ ಭಾರತ ದೇಶದ ಮೇಲೆ ಒಂದು ದಾಳಿ ಮಾಡ್ಬೇಕಂದ್ರೆ ಇದು ದಾಳಿ ನಡೆದ ಮೇಲೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನೋಡಿ ಬೆಚ್ಚಿ ಬೀಳೋಂಗೆ ಮಾಡ್ಬೇಕಂತ ಹೇಳಿ ಕಿಚ್ಚು ಪಡ್ತಾರೆ. ಅಂಥವ್ರಿಗೆ ಶಿಕ್ಷೆ ಅನ್ನೋದು ನಮ್ಮ ರಾಜ್ಯಾಂಗದಲ್ಲಿ ಇಲ್ಲಂದ್ರೂ ಹೊಸದಾಗಿ ಏನೋ ಒಂದು ಶಿಕ್ಷೆ ಅವ್ರಿಗೆ ಕೊಟ್ಟು ಅವರಿಗೆ ಭಯ ಅನ್ನೋದು ಆತಂಕವಾದಿಗಳು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅಂದರೆ ಆತಂಕವಾದಿಗಳು ಇಬ್ಬರು ಸಿಕ್ಕಿದ್ದಾರೆ, ಇಬ್ಬರು ಎನ್ಕೌಂಟರ್ ಆಗಿದ್ದಾರೆ, 3 ಎನ್ಕೌಂಟರ್ ಆಗಿದೆ ಅಂತೇಳಿ ಏನು ನಮ್ಮ ಮಾಧ್ಯಮದಲ್ಲಿ ನೋಡ್ತಿದ್ದೀವಿ. ತಕ್ಷಣಕ್ಕೆ ಆವತ್ತೇ ನಮ್ಮದು ಎಷ್ಟು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ನಾಳೆ ಬೆಳಗ್ಗೆ ಏನೋ ಒಂದು ತೊಂದರೆ ಆಗಿತ್ತು, ಅದು ಎಲ್ಲ ಬೇರೆ ವಿಚಾರ. ಇದು ಪ್ರಾಣದ ವಿಚಾರ. ಅದ್ರ ಜೊತೆಗೆ ಬೇರೆ ದೇಶದ ಆತಂಕವಾದಿಗಳು ಬಂದು ನಮ್ಮವ್ರನ್ನ ಕೊಂದು ಹೋಗ್ತಾರಂತಂದರೆ ಸೆಕ್ಯೂರಿಟಿ ಲ್ಯಾಬ್ಸ್